ಗೀತಾ, ಏನು ಮಾಡುತ್ತೀರಿ ಒಳಗ? ಗೀತಾ ರೀ ಬಂದಿರಿ. ಏನ್ರಿ ಇದು ಇಷ್ಟೊಂದು ಸೌಂಡ್ ಮಾಡಿ ಕರಿತಾ ಇದ್ರಲ್ಲ, ಅದು ನಿಮ್ಮ ಮಗ ನೋಡ್ತಾ ಇದ್ರಿ. ಇವತ್ತು ತುಂಬಾ ಖುಷಿಯಾಗಿ ಕಾಣ್ತಾ ಇದ್ರೆ. ಏನ್ರಿ ಇದು ಸಂತೋಷ? ಗೀತಾ, ನನಗೆ ಎಷ್ಟೊಂದು ಸಂತೋಷವಾಗುತ್ತದೆ ಗೊತ್ತಾ? ಇವತ್ತು ನನ್ನ ತಮ್ಮ ಅಮೆರಿಕಾದಿಂದ, ನೋಡಿ ಗೀತಾ ಈ ಪತ್ರನ, ಇವತ್ತು ನಮ್ಮ ತಮ್ಮ ಡಾಕ್ಟರ್ ಪದವಿ ಮುಗಿಸ್ಕೊಂಡು ಅಮೆರಿಕಾದಿಂದ ಇವತ್ತು ನಮ್ಮೂರಿಗೆ ಬರಕತ್ತಿದಾನ. ಇದಕ್ಕಿಂತ ಸಂತೋಷದ ಸುದ್ದಿ ಇನ್ನೇನು ಬೇಕಾ ಗೀತಾ? ಹಾ ಗೀತಾ, ಹಗಲು ರಾತ್ರಿ ಓದಿ ಓದಿ ಭಾಳ ಸಣ್ಣಾಗಿರ್ಬೇಕ ಅವ ನಮ್ಮ ತಮ್ಮ. ಗೀತಾ, ಅವ್ನ್ ಹುಗ್ಗಿ ಅಂದ್ರ ಭಾಳ ಇಷ್ಟ. ಹೌದೇನ್ರಿ? ನೀನು ಒಳಗೆ ಹೋಗಿ ಹುಗ್ಗಿ ಹಪ್ಪಳ ಶಾಂಡ್ಗಿ ಎಲ್ಲಾ ತಯಾರು ಮಾಡ. ಬಂದ್ರು ಬರ್ಬೋದು ಈಗ ಅವ್ರ. ಆಗಲ್ರಿ ರೀ, ನಿಮ್ಮ ಆಸೆ ಎಂತು ನಿಮ್ಮ ಆಸೆಯನ್ನು ಪೂರೈಸಿಬಿಟ್ಟ ನನ್ನ ಮುದ್ದಿನ ಮೈದನ. ರೀ ಬಂದ್ರೆ ಬರಲ್ ಬಿಡ್ರಿ. ಅವನಿಗೆ ವಿಶೇಷ ಅವನಿಗೆ ಏನು ಇಷ್ಟ ಆಗುತ್ತೆ ಆ ಅಡಿಗೆ ಮಾಡಿ ನನ್ನ ಮೈದನಿಗೆ ನನ್ನ ಕೈಯಾರ ನನ್ನ ತುತ್ತು ಮಾಡಿ ಉಣಿಸ್ತೇನೆ ಬಿಡ್ರಿ. ಅದ್ರ ಬಗ್ಗೆ ನಿಮ್ಗೆ ಯಾಕ್ರಿ ವಿಚಾರ? ಗೀತಾ ಬಂದೇ ಬಿಟ್ರಿ ನೋಡ. ಅಣ್ಣ, ಟ್ರೈನ್ ಬರೋದು ಬಹಳ ಲೇಟ್ ಆಯಿತು. ನಾವೇ ಬಂದುಬಿಟ್ಟು. ರಾಧಾ, ಇವಳು ನಮ್ಮಣ್ಣ ಬಸವರಾಜ್ ಅಂತ, ಇವಳು ನಮ್ಮ ಅತ್ತಿಗೆ ಗೀತಾ ಅಂತ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ನಾವು ತಂದೆಯ ಸ್ಥಾನದಲ್ಲಿ ನಿಂತು ಹಗಲು ದುಡಿದು ಓದಿಸಿ ನನ್ನ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ದಾರೆ. ಇವರ ಆಶೀರ್ವಾದ ಪಡೆದುಕೊಳ್ಳೋಣ ಬಾರದ? ಅಲ್ಲೋ ತಮ್ಮ, ಇವಳು ಯಾರು? ಇವಳನ್ನ ಕರ್ಕೊಂಡು ಬಂದಿವೋ ನಮ್ಮ ಮನೆಗೆ? ಅಣ್ಣ, ಇವಳು ನಮ್ಮ ಕ್ಲಾಸ್ಮೇಟ್. ಅಮೇರಿಕಾದಲ್ಲಿ ಪರಿಚಯವಾಯಿತು. ಗರ್ಭ ಶ್ರೀಮಂತನ ಮಗಳು. ಹಾಗೆ ಮದುವೆ ಕೂಡ ಆಯಿತು. ಅಂತೂ ತೋರಿಸಿಬಿಟ್ಟಿಯಾ ಈ ನಿನ್ನ ಕಲಿತ ಬುದ್ಧಿಯನ್ನ? ನನ್ನ ತಮ್ಮ ಒಬ್ಬ ದೊಡ್ಡ ಡಾಕ್ಟರ್ನಾಗಿ ಬರ್ತಾನ, ನನ್ನ ಬಡ ತಂಗಿ ಮಗಳನ್ನ ಮದುವೆ ಮಾಡಿಕೊಳ್ತಾನ ಅಂತೇಳಿ ನನ್ನ ಹೆತ್ತ ತಾಯಿಗೆ ವಚನ ಕೊಟ್ಟಿದ್ದೆ. ನಾನು ವಚನ ಭ್ರಷ್ಟನಾದೆ. ನಿನ್ನ ಮುಖವನ್ನು ನೋಡಲಾರೆ, ಮನೆ ಬಿಟ್ಟು ಹೋಗೋ ಇಲ್ಲಿಂದ. ರೀ ರೀ ರೀ, ಏನ್ರಿ ಇದು? ನನ್ನ ಮೈದನ ಬಂದ್ಗುಳ್ಳೆ ನನ್ನ ಮೈದನ ಬೇಯಕ್ಕೆ ಚಾಲೂ ಮಾಡಿಬಿಟ್ರಲ್ಲ. ನನ್ನ ಮೈದನ ಏನ್ರಿ ತಪ್ಪು ಮಾಡಿದ್ದಾನೆ? ಪ್ರೀತಿ ಮಾಡೋದೇ ತಪ್ಪೇನ್ರಿ? ರೀ ಹರಿಯದ ವಯಸ್ಸಿನಾಗ ಅವರಿಬ್ರು ಅರಿತುಕೊಂಡು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಬಂದಾರ. ಅಂದ್ಮೇಲೆ ನಾವು ಪ್ರೀತಿ ಮಾಡಿ ಮದುವೆ ಮಾಡಿಲ್ವೇನ್ರಿ? ಗೀತಾ, ಎಷ್ಟಾದ್ರೂ ನೀನು ಇವನ ಅತ್ತಿಗೆ ಅಲ್ವೇನಾ? ಅದಿಗೆ ಬಲು ಜಾನೆ ನೀನು. ಅನ್ನ ಕೋಪಿಸಿಕೊಳ್ಳುತ್ತಾರೆಂದು ನನಗೆ ಗೊತ್ತಿತ್ತು, ಆದರೆ ನೀನು ಮಾತ್ರ ಕೋಪಿಸಿಕೊಳ್ಳೋದಿല്ലെಂದು ನನಗೆ ಮೊದಲೇ ಗೊತ್ತಿತ್ತು. ಹಾ ಹಲೋ ಡ್ಯಾಡಿ, ಇದೀಗ ತಾನೇ ಈ ಊರಿಗೆ ಬಂದ್ವಿ. ಈ ಹಾಳಾದ ಊರು, ಈ ಹಳ್ಳಿ ಗುಗ್ಗು ಜನ. ಈ ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇಲ್ಲ, ಟಿವಿ ಇಲ್ಲ, ಒಂದು ಫ್ಯಾನ್ ಕೂಡ ಇಲ್ಲ. ಆಯಿತು ಡ್ಯಾಡಿ, ಆದಷ್ಟು ಬೇಗ ಎಲ್ಲ ಕಳಿಸ್ಬಿಡು. ಓಕೆ. ಆತಿಗೆ ಬಹಳ ದಿವಸವಾಯಿತು ನಿನ್ನ ಕೈಯಿಂದ ಪಾಯಸವನ್ನು ಊಟ ಮಾಡದೆ. ಬೇಗ ಬಡಿಸಬಾರಮ್ಮ. ಈ ಅತ್ತಿಗೆ ಅಣ್ಣ ಈ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಹಾಡಿ ಎಲ್ಲರ ಮನವನ್ನು ಸಂತೋಷಗೊಳಿಸಬಾರಮ್ಮ. ಆಗ್ಲಿ ನನ್ನ ಮುದ್ದಿನ ಮೈದನ, ನಿನ್ನ ಆಸೆ ಅಂತೆ ಆಗ್ಲಿ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಿರಲೆಂದು ಹಾರೈಸುವೆ ನಾನೇ ದಿನ. ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು, ಸಿಂಗಾರಿ ನಿನ್ನ ಬಾಳು ಬಂಗಾರವಾಗಿರಲೆಂದು ಹಾರೈಸುವೆ 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 ನಾನೇ ದಿನ.
ಹೆಸರು ಆನಂದ ತುಂಬಿರಲು ಸಿಂಗಾರಿ ಸಂಗಾರವಾಗಲಿ ರೀ ಏನ್ರಿ ಮಗ ನೋಡ್ತಾ ನಿಂತ್ಬಿಟ್ರಿ? ಮೊದ್ಲೇ ಅವರಿಬ್ರು ಹೊಸದಾಗಿ ಮದುವೆಯಾಗಿ ಬಂದಿದ್ದಾರ. ಅವರಿಬ್ರು ಏನಾದರೂ ಮಾತಾಡ್ಕೊಳ್ರಿ. ನಮ್ದೇನ್ರಿ ಇಲ್ಲಿ ಕೆಲಸ? ಬನ್ರಿ ಒಳಗೆ ಹೋಗೋಣ. ಬಾರೆ ಒಳಗೆ ಹೋಗೋಣ. ರಾಧಾ, ಹಳ್ಳಿ ಜನ ಗುಗ್ಗು ಅಂದಿಲ್ಲ, ಮುಂದೊಂದು ದಿನ ಗೊತ್ತಾಗುತ್ತದೆ ಹಳ್ಳಿ ಜನ ಎಂತವರು ಎಂದು. ಹೌದು ಪಟ್ಟಣಕ್ಕೆ ಹೋಗಿ ಕಲಿತವರಾದರೂ ತಾತನ ಕಾಲದಿಂದ ರೈತನ ಮನೆತನ ನಮ್ಮದು. ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಪರಮಾತ್ಮ. ಎಷ್ಟೇ ವಿದ್ಯೆ ಕಲಿತರು ನಮ್ಮಣ್ಣ ಬಡ ರೈತನ ಕೈ ಹಿಡಿದಿದ್ದ, ನಮ್ಮ ಅತ್ತಿಗೆ ಬಡ ರೈತ ಕೈ ಹಿಡಿದಿದ್ದಾಳೆ. ಅತ್ತಿಗೆ ಅಣ್ಣ ಚಿನ್ನಕನೇ. ನೋಡಿದ್ರೆ ಗೊತ್ತಾಗುದಿಲ್ಲವಾ ಅವ್ರು ಎಂಥವ್ರು ಅಂತ? ಬನ್ನಿ ಒಳಗಡೆ ಹೋಗೋಣ. ಹೀಗೆ ಸುಮ್ಮನೆ ಹೋದರೆ ಹೇಗೆ ರಾಧಾ? ನಮ್ಮ ಮಧುರ ಕಂಠದಿಂದ ಸಿಂಗಾರ ಸಿರಿ ಅಂಗಾಲಿನಲ್ಲಿ ಬಂಗಾರವೇ ಮಾಯಿ ಚಾಂದಾರಿಯಂತೆ ಕಣ್ಮುಚ್ಚಿ ವಂದನ ಸರಸು ಛಾಯಿ
ಯಾಕಂದ್ರ ರಾತ್ರಿ ಒಂದ್ ರೌಂಡ್ ಹೊಡೆದು ಮನಿಗೆ ಹೋಗಿ ಮಲ್ಕೋಬೇಕಂದ್ರ ಹೊಸವಾಗಿ ಬಂದ್ರು ನಮ್ಮ ಸಾಹೇಬ್ರು ಭಾಳ ಸ್ಟ್ರಿಕ್ ಅದಾರಿ. ಇನ್ನು ಹೇಳ್ತೀನಪ್ಪ ಹೋಗಿ ಮಲ್ಕೋಬೇಕಂದ್ರ ನನಗಿನ್ನೂ ಮದುವೆನೂ ಆಗಿಲ್ಲ ಅಂತಾರಿ. ಅಲ್ಲ ಈ ಮೊಸರು ಮಾರೋ ಹುಡುಗಿ ನಾಳೆ ಬರ್ತೀನಿ ಅಂತ ಹೇಳಿ ಹೋದಾಕೆ ಇನ್ನೂ ಬಂದಿಲ್ಲ. ಇವತ್ತಾಕಿ ಬರ್ಲಿ, ಆಕಿನ ಕೇಳೇ ಬಿಡ್ತೇನ ನನ್ನ ಮದುವೆ ಆಗಾಕ್ಯೋ ಇಲ್ಲೋ. ಇಲ್ಲಂದ್ರ ನನ್ನ ದಾರಿ ನನಗ ನಿನ್ ದಾರಿ ನಿನಗ. ಹೋಗ್ಲ ಅದ ಹುಡುಗಿ ಕಡೆ ಬಂದಂಗ ಕಾಣ್ತೈತೆ ಇವತ್ತು ಬರ್ಲಿಕ್ಕೆ. ನಿನ್ನ ಮಾರಿ ನೋಡುವಂಗೆ ಆಗೈತಿ ಈ ಹುರಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುರಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ನಿನ್ನ ಮಾರಿ ನೋಡುವಂಗೆ ಆಗೈತಿ ಈ ಹುರಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಈ ಹುರಿಯಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡೋದೈತಿ. ಲವ್ ಆತೋ ಲಪಡಾತೋ ಮನ್ನಿಯುದ ಮದುವೆ ಆತೋ. ಲವ್ ಆತೋ ಲಪಡಾತೋ ಮನ್ನಿಯುದ ಹೋಗೈತೋ. ಕೈ ಮುಗಿಲಿನ ಮದುವೆಗೆ ಬಾರೆ ಅನ್ನತಿತ್ತು. ನಾಲ್ಲಿ ಇಲ್ಲಿ ಮರಗೋಲಾದ ಮನದಲ್ಲಿ ನವ ಕೂಡಿದ ಜಾಗ ಕಲಿಕಾಲೆ. ಉತ್ತರಿ ಪೋರಿ ಬಂದ ಬಿಹಾರಿ ಬಾ 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 ಬಾ. ಉತ್ತರಿ ಪೋರಿ ಬಂದ ಬಿಹಾರಿ ತಿರುಗಿಸ್ಬೇಡನಿ ಮಾರಿ ಹುಡುಗಿ ತಿರುಗಿಸ್ಬೇಡನಿ ಮಾರಿ. ನನ್ನ ಮನಸ್ಸಾಗಿ ಮುಂದೆ ನಾವು ನನ್ನ ಮನಸ್ಸಾಗಿ ಮುಂದೆ ನಾವು ಹೆಚ್ಚಿರಿಸಬೇಡ ಈ ಕೋರಿ. ನೆಲಪೊರ ಚುಟ್ಟು ಚುಟ್ಟು ವನಿತೈತ ಹುಡುಗಿ ಚುರು ಚುರು ಮಾಡತೈತೆ. ಚುಟ್ಟು ಚುಟ್ಟು ವನಿತೈತ ಹುಡುಗಿ ಚುರು ಚುರು ಮಾಡತೈತೆ. ನಾಟಕ ಮಾವ ನಾನಿನ್ನ ಜೀವ. ನಾಟಕ ಮಾವ ನಾನಿನ್ನ ಜೀವ. ಜಗದಡ ನೀ ಮಾವ ಕೈಯ ಜಗದಡ ನೀ ಮಾವ. ನಿನ್ನ ಮೇಲೆ ಮನಸಾಗಿ ಬಂದೇನೆ ಹೌಹಾರೆ. ನಿನ್ನ ಮೇಲೆ ಮನಸಾಗಿ ಬಂದೇನೆ ಹೌಹಾರೆ. ಒಚ್ಚಿಡಿಸಬೇಡ ನೀ ಮಾವ. ಏ ಮಾವ ಹುಡುಗಿ ನನಗೂ ಚಲೋ ಆತ. ಚುಟು ಚುಟು ಎಲ್ಲಿ ಹುರ್ರು ಹುರ್ರು ಎಲ್ಲಿ ಚುರ್ರು ಚುರ್ರು. ಚುಟ್ಟು ಚುಟ್ಟು ಅನ್ನತೈತಿ ಮಾವ. ಹುಡುಗಿ ಚುರು ಚುರು ಮಾಡತೈತ ಹುಡುಗಿ ಚುರು ಚುರು ಮಾಡತೈತ ಹುಡುಗಿ ಚುರು ಚುರು ಮಾಡತೈತ. ಸೂಜಿ ದಾರ ಡಮ್ನ ಕೂದ್ಲ ಪಿನ ಯಾರ್ಯಾರ ಕಡೆದ ಬರ್ರಿ 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 ಪಟ್ಟ ಬಂದ್ಬಿಡ್ರಿ. ಅವನ ಒಂದ ದೂಸಿಗೆ ಈ ನಮೂನಿ ಪ್ಲೇಟ್ ಚೇಂಜ ಎಲ್ಲಿ ಹೋತ ನಿನ್ನ ಗಡಿಗೆ. ಏನ್ ಬಿಡೋ ಮರ ಅವನವ್ನು ಸಾಕಾಗಿ ಹೋಗೈತಿ. ಅಲ್ಲ ನಮ್ಮ ಅಪ್ಪನ ಕಾಲಾಗ ನಾ ಎಲ್ಲರ ಹಾಲು ಹಿಂಡಿ ಹೆಪ್ ಹಾಕಿ ಮೊಸರು ತಗೊಂಡ್ ಬರ್ಬೇಕಾದ್ರ ಹಿಂದಿಂದ ಅವನು ಬಂದ ಬಿಡೋದ. ಹಿಂಗಾದ್ರೆ ಹೆಂಗಾಗತ್ ದೋಸ್ತ? ಅದು ಅಲ್ದ ಅವ್ನು ಮೊಸರು ಮಾರಕ್ ಹೋಗ್ಯಾವ ನನ್ನ ಮಗರು ವ್ಯಾಪಾರ ಮಾಡ್ಕೊಂಡ್ ಬರ್ತಾಳ ಒಂದು ಕಬರಿ ಇಲ್ಲ. ಮಗಗ ಬೆನ್ನತ್ತೆ ಬರ್ತಾನ ಬ್ಯಾಡ ಬೇಡ ಅಂತ ಎಮ್ಮಿನೂ ಮಾರಿ ಬಿಟ್ಟಾನ. ಅದಕ್ಕ ಸಾಕಾಗಿ ಈ ಕೆಲಸ ಮಾಡಕ್ ಶುರು ಮಾಡಿ ನೋಡಿ. ಹಿಂಗಾತೇನ? ಹಂಗಾದ್ರ ನಿನ್ನ ಗಡಿಗೆ ಯಾರ ತೂಟ್ ಮಾಡ್ಯಾರ ಅಂತ ಎದ್ದ ಬಿಡ್ನಾ. ಏ ಹಂಗೇನಿಲ್ಲ. ನಾ ಹೇಳಿದೆ ಏನ್ ಮಾಡಿದಿ? ಯಾವ ಕೆಲ್ಸದು? ಅದಲ್ಲ ನಂದು ನಿಂದು ಮದ್ವಿ ಕೆಲಸ. ಒಲ್ಲೆವ್ ಮರೆಯ ಪೊಲೀಸರನ್ನ ಮದುವೆ ಆಗ್ಬಾರ್ದು ಅಂತ ಅವನು ಬೆಳೆ ಬೆಳತನ ಎದ್ದ ಕುಂದಿರ್ತಾವಂತ. ಅಲ್ಲ ಅದೇನ ಸಂಜನ ಎಲ್ಲ ಕಡೆ ಕೆಲಸ ಮಾಡಿ 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 ಅವ್ರದ್ದು ಇಳಂಗೆ ಇಲ್ಲಂತ. ಅದಕ್ಕೆ ಒಲ್ಲೆಪ್ಪನ ಹಂಗಾರ ನಿನಗೆ ಎಬ್ಸು ರೂಢಿ ಇದ್ದಂಗ ಕಾಣ್ತದ ಬಿಡ. ನನ್ಗ ಅಂದ್ರ ನಿನಗೆ ರೂಢಿ ಇಲ್ಲ ಅಂದಂಗ ಇದಕ್ಕೆ. ನಮಗೇನ್ ರೂಢಿ ಇಲ್ಲ ಬಿಡ. ಗೊತ್ತ ಅಲ್ಲ ನನಗೆ ಡೌಟ ಬರಾಕತೈತಿ. ನೀ ಕನ್ಫರ್ಮ್ ಆಗಿ ಪೊಲೀಸ್ ಹೌದಲ್ಲ ಅಂತಲೇ ಹಂಗೆಲ್ಲ ಡ್ಯೂಟಿ ಮಾಡ್ತಿರ್ಲೇ ನೀವು? ಅಲ್ಲ ಅವನು ಕರೆಕ್ಟ್ ಟೈಮ್ಗೆ ಎಬ್ಬಿಸ್ಬೇಕು ಕರೆಕ್ಟ್ ಟೈಮ್ಗೆ ಮಣಗಿಸ್ಬೇಕು ಅಂತ ನಿಮ್ಮತ್ತ ಪೊಲೀಸರಿಗೆ ಗೊತ್ತಿಲ್ಲ ಅಂದ್ಮೇಲೆ ಯಾಕಲೇ ಡ್ಯೂಟಿ ಮಾಡ್ತೀರಿ ನೀವು? ಅಲ್ಲ ಅವನವ್ನು ಘಟನೆಗೆ ಎಲ್ಲಿ ಬೀಳ್ತಿರ್ತಾರ ಎಲ್ಲಿ ಎದ್ದಿರ್ತಾರ ಎಲ್ಲಿ ನೋಡ್ರಿ ವಿಚಾರ ಮಾಡ್ಬೇಕು. ಸ್ವಲ್ಪ ವಿಚಾರ ಮಾಡಿ ಡ್ಯೂಟಿ ಮಾಡ್ಬೇಕು ಕಲಿ. ಅಲ್ಲ ನಿಂಗೆ ಇನ್ನೂ ಮದ್ವಿನೂ ಆಗಿಲ್ಲ ಅಂತಿ. ಇಷ್ಟೆಲ್ಲ ಇದೆಲ್ಲ ತಿಳ್ಕೊಂಡಿ ಅಂದ್ರ ಹೋಗ್ಲಿ ಬಿಡು.
ನಾ ಹೇಳಿದ ಕೆಲಸ ಏನು ಮಾಡಿದ ಹೇಳ ಮತ್ಯಾವ ಕೆಲಸ ಅದ ನಿಂದ ಅದರ ನಂದು ನಿಂದು ಮದ್ವಿ ಕೆಲಸ ನಾ ಹೇಳಿದ್ದಲ್ಲ. ನಿಮ್ಮ ಅಪ್ಪನ ಕೇಳ್ಕೊ ಬಂದ ಹೇಳ್ತೇನೆ ಅಂತ ಹೇಳಿದ್ದಿ ಅಷ್ಟ ಸಾಧ್ಯ ಆಗೋದ್ ಕೆಲಸ ನೋಡ್ ಹೇಳಕತ್ತೀನಿ ನಾ ಪೊಲೀಸ್ರನಂದ್ರ ನಾ ಮದ್ವೆ ಆಗೋದಿಲ್ಲ. ನೋಡ್ ನಿಂಗೆ ಪೊಲೀಸ್ರಂದ್ರ ಸುಮಾರು ತಿಳಿಬೇಡ ಹಾ ಗಡಿ ನಾಡಿನಾಗ ಸೈನಿಕರು ಭಾರತಾಂಬೆನ ಕಾಪಾಡ್ದಿಲ್ಲೇನ ಅಲ್ಲಿ ಅವ್ರ ಭಾರತ ವೈರಿಗಳನ್ನ ಕಾಪಾಡ್ರ ಇಲ್ಲ ನಾವು ಕಳ್ಳರ ಕಾಟ ಕಾಪಾಡ್ತೇವ. ನಮ್ಮಂತ ಪೊಲೀಸ್ ಇರೋದ್ರಿಂದನ ನಿಮ್ಮಂತ ಹುಡುಗಿಯರ ಹಾಯಾಗಿ ಅಡ್ಡಾಡೋದ ಇಲ್ಲ ಅಂದ್ರ ಪೋಲಿ ಹುಡುಗರ ಹೊತ್ಕೊಂಡು ಹೋಗ್ಬಿಡ್ತೀರ. ನೀ ನನ್ನ ಮದುವೆ ಆಗಿಬಿಟ್ಟೆ ಅಂದ್ರ ನಿನ್ನ ಕೊಳೆ ತುಂಬ ಬಂಗಾರದಾಗಿನ ಮಾಡಿಸ್ತೇನ. ಹೌದಾ ನನ್ನ ಮಾವ? ಎಷ್ಟು ಚಲೋ ಆತ ನಿನ್ನ ಮಾಮ ಅಂತ ಬಾರೇ ನನ್ನ ಮುದ್ದಿನ ಅರ್ಗಿನಿ. ಅಡಿಗೆ ಚಿಗಿಲ್ಗಿಲಿಯ ಹೇ ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಒಟ್ಟೆ ಇಲ್ಲ ಹತ್ತೂರ ಹಣಮಕ್ಕನಂಗಾರ ಮುಟ್ಟತನ ನಾನಿನ ಬಿಡುವುದಿಲ್ಲ. 1 2 3 ಹುಡುಗಿ ನನ್ನ ನಿನ್ನ ನಡುವ ಏನೇನು ನಡೆದಿಲ್ಲ. ಹತ್ತೂರ ಹಣಮಕ್ಕನಂಗಾರ ಮುಟ್ಟತನ ನಾನಿನ ಬಿಡುವುದಿಲ್ಲ. ಕಾಲದ ತುಂಬ ಓಡಾಡಿ ಅಲಸಿದಿ ನಾನಿನ ನಡುವ. ಮದಿವೆಗೆ ಮಣ್ಣದಿ ಮಂಡಾಳದು ಕದಿಯದಿ ಏನಂತ. ಹೌದಲ್ಲ ಗುಲಾಬಿ ಹೂವ ನನಗೆ ಕೊಟ್ಟಲ್ಲ ಮನಗಂಡ ನೋವ. ಹೌದಲ್ಲ ಗುಲಾಬಿ ಹೂವ ನನಗೆ ಕೊಟ್ಟಲ್ಲ ಮನಗಂಡ ನೋವ. ಹುಡುಗಿ ನಮ್ಮ ನಿನ್ನ ನಡುವ ಏನೇನು ನಡೆದಿಲ್ಲ. ಒಟ್ಟೆ ಇಲ್ಲ ಹೆಂಗಾರ ಬಾ ನಾ ಇನ್ನು ಬರ್ಲಾ. ಪೊಲೀಸ್ ಬಾಬು ಬರ್ತೀಯ? ನಮ್ ಸಾಹೇಬ್ರು ಬಂಗಾರ ಸಾಮಾನ್ ತರೋದ್ ಮರಿಬೇಡ. ತಗೊಂಡ್ ಬರ್ತೇನ. ನನ್ನ ಹೊಲಾನು ಬಾಳ ಐತಿ ಹೌದಾ? ಮನಿನೂ ಕಟ್ಟ್ಯಾನ ನಮ್ಮ ಅಪ್ಪೀಗ. ಹೆಂಗಂತೀಯ? ನೀ ಚಿಂತೆ ಮಾಡಬೇಡ ನಿನಗ್ ತಂದು ಕೊಡ್ತೇನೆ ಬಂಗಾರ. ನಾ ಇನ್ನು ಬರ್ಲಿ. ಬರ್ತೀಯ?
ನಮ್ಮ ಸಾಹೇಬ್ರು ಭಾಳ ಸ್ಟ್ರಿಕ್ ಅದಾರ. ನಾ ತಡ ಮಾಡಿ ಹೋದ್ರ ನನಗ ಅಲ್ಲಿ ಹೊರಗ ನಿಲ್ಲಿಸ್ತಾರ. ಪಾಪ ಇಲ್ಲಪ್ಪ. ಲಾಸ್ಟ್ ಒಂದ ಹೋಗಿಲೇನ ಏ ಒಗದೆ ಬಿಡ್ಲ ಅವ್ ನೋಡ, ಹಿಂದಿನ ಪ್ರೆಷರ್ ಬರ್ಬಾರ್ದು, ಅರ್ಧಕ್ಕೆ ಆಗ್ಬಾರ್ದು. ಹಡಿಯಣ 16ರ ಹುಡುಗಿ ಬಂದಾಳ ಹದಕ ಕೊಡುತ್ತೀನಿ ಎಂದಾಳು ಪ್ರೀತಿಯ ಪದಕ. ಚೇಂಜ್ ಚೇಂಜ್ 1 2 3 ಮಕ್ಕಳಿಗೆ ಎಲ್ರಿಗೂ ಕಾಣಿಸುವಷ್ಟು ನಗು ಇರಬೇಕು. ನಾ ಇನ್ನು ಬರ್ತೇನ. ಟಾಟಾ. ಬಾಯ್ ಬಾಯ್. ಎಲ್ಲ ಪೊಲೀಸಪ್ಪ ಮದಿಬೇಕನ್ನಂತ ನೋಡ್ರಿ, ಇವನು ಸುಟ್ಟು ಬದಲಿಕಾಯಿ ಆಗೈತೆ ಮಾರ್ರಿ ಎಂಬುದು. ಇವನು ರೊಕ್ಕ ಇಸ್ಕೊಂಡು ಚಡ್ಡಿ ಹರಿದು ಕಳಿಸೋದಕ್, ಆದ್ರ ಪಾಪ ಅಂತದೇನಿಲ್ಲ, ಪಾಪ ಅನಿಸ್ತೈತಿ. ನೋಡೋಣಂತ ಮುಂದೆ. ಬಾಳಲ್ಲಿ ಬರುವುದೆಲ್ಲ ಬರಲಿ ನನ್ನ ಗುರುವೇ. Violence, violence, violence. I don't like it. I avoid. But violence likes me. I can't avoid. Ha! ಮುಂದಿಟ್ಟ ಹೆಜ್ಜೆಯನ್ನ ಹಿಂದಕ್ಕಿಡುವುದು ಈ ಸಿಂಧೂರ್ನ ವಂಶದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಗರುಡ ಗರಿ ಬಿಚ್ಚಿದರೆ ಹಾರುವುದು ಗಗನಕ್ಕೆ. ಗರುಡ ಗರಿ ಬಿಚ್ಚಿದರೆ ಹಾರುವುದು ಗಗನಕ್ಕೆ. ಓಲೆಗಾರ್ಚಿಸಿದರೆ ನಡುಗುತ್ತದೆ ಕೂಟ ಬೆಟ್ಟಗಳು. ಈ ಸಿಂಧೂರ ಗುಡುಗು ಹರಿದರೆ ತತ್ತರಿಸುತ್ತಾರೆ ಆ ದೇವಾನು ದೇವತೆಗಳು. ನಡುಗುತ್ತದೆ ಈ ಭೂಮಿ. ನಾನೊಬ್ಬ ಅವರೊಳ್ಳಿ ಕಲಾವಿದ. ಇದೇ ಏಪ್ರಿಲ್ ತಿಂಗಳ 2ನೇ ತಾರೀಕು ದವಣದ ಹುಣ್ಣಿಮೆ ನಿಮಿತ್ತವಾಗಿ ಕಂಗೆಟ್ಟ ವೀರ ಮದಕರಿ ಅರ್ಥಾತ್ ಒಡ ಹುಟ್ಟಿದವರು ನಾಟಕವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲಾ ಕಲಾ ಪ್ರೇಮಿಗಳು, ಗ್ರಾಮಸ್ಥರು ಎಲ್ಲರೂ ಕೂಡ ಆಗಮಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ.